ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ನ ಸೆಕ್ಷನ್ 94ನ ಪ್ರಕಾರ ಒಬ್ಬ ವ್ಯಕ್ತಿ ಸರ್ಕಾರದ ಲ್ಯಾಂಡನ್ನು ಅನ್ಆಥರೈಸ್ಡ್ ಆಗಿ ಅಕ್ಯುಪೈ ಮಾಡಿಕೊಂಡಿದ್ರೆ, ಆ ಲ್ಯಾಂಡ್ ಯಾವುದೋ ಸ್ಪೆಷಲ್ ಪರ್ಪೋಸ್ಗಾಗಿ ಅಥವಾ ಅನ್ಆಕ್ಯುಪೈಡ್ ಲ್ಯಾಂಡ್ ಆಗಿದ್ದರೆ ಅದು ಇಲ್ಲಿಯವರೆಗೆ ಯಾವುದೇ ವ್ಯಕ್ತಿಗೆ ಅಲಿನೇಟ್ ಆಗಿರೋದಿಲ್ಲ. ಅಂತಹ ಜಮೀನಾಗಿದ್ದರೆ ಅಂತಹ ಜಮೀನನ್ನು ಒಬ್ಬ ವ್ಯಕ್ತಿ ಯೂಸ್ ಮಾಡ್ತಾ ಇದ್ದರೆ ಅಥವಾ ಅಕ್ಯುಪೈ ಮಾಡ್ಕೊಂಡಿದ್ರೆ, ಆತ ಆ ಜಮೀನು ಯೂಸ್ ಮಾಡೋದಕ್ಕೆ ಅಥವಾ ಅಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಎಂಟೈಟಲ್ ಆಗಿಲ್ಲದೆ ಇದ್ದರೆ, ಅಥವಾ ಆಗಿದ್ದರೂ ಕೂಡ ಅದನ್ನು ಇನ್ನು ಮುಂದೆ ಯೂಸ್ ಮಾಡೋದಕ್ಕೆ ಅಥವಾ ಅಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಆತನಿಗೆ ಯಾವುದೇ ಒಂದು ಹಕ್ಕು ಇಲ್ಲದೆ ಇದ್ದರೆ, ನಂತರದಲ್ಲೂ ಕೂಡ ಅದನ್ನು ಯೂಸ್ ಅಥವಾ ಅಕ್ಯುಪೈ ಮಾಡಿಕೊಂಡಿದ್ರೆ, ಅಂತಹ ವ್ಯಕ್ತಿ ಆ ಜಮೀನನ್ನು ಯೂಸ್ ಅಥವಾ ಅಕ್ಯುಪೈ ಮಾಡಿಕೊಂಡಿದ್ರೆ ಅದರ ಸಲುವಾಗಿ ಎಷ್ಟು ಜಮೀನನ್ನು ಅಕ್ಯುಪೈ ಮಾಡಿದ್ದಾನೆ ಅಥವಾ ಎಷ್ಟು ಜಮೀನನ್ನು ಯೂಸ್ ಮಾಡ್ತಾ ಇದ್ದಾನೆ ಅದರ ಆಧಾರದ ಮೇಲೆ ಆ ಒಂದು ಇಯರ್ನ ಅಸೆಸ್ಮೆಂಟ್ ಇಯರ್ನ ಒಂದು ಅಮೌಂಟ್ ಇರುತ್ತೆ. ಆ ಅಮೌಂಟ್ನ 2 ಪಟ್ಟರಷ್ಟು ಆ ವ್ಯಕ್ತಿ ಫೈನನ್ನು ಕಟ್ಟಬೇಕಾಗತ್ತೆ. ಈ ರೀತಿಯ ಫೈನ್ ಹಾಕುವಂತಹ ಅಧಿಕಾರ ಡೆಪ್ಯೂಟಿ ಕಮಿಷನರ್ ಅವರಿಗೆ ಇರುತ್ತೆ. ಆ ಅನ್ಆಥರೈಸ್ಡ್ ಅಕ್ಯುಪೇಷನ್ನಲ್ಲಿರುವಂತಹ ವ್ಯಕ್ತಿಗೆ ಡೆಪ್ಯೂಟಿ ಕಮಿಷನರ್ ಅವರು ಆ ಒಂದು ಪ್ರತಿ ವರ್ಷದ ಒಂದು ಅಸೆಸ್ಮೆಂಟ್ ಇಯರ್ನ ಅಮೌಂಟ್ನ 2ರಷ್ಟು ಫೈನನ್ನು ಹಾಕ್ತಾರೆ. ಒಂದು ವೇಳೆ ಆ ಜಮೀನನ್ನು ಆ ವ್ಯಕ್ತಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಬಳಸ್ಕೊಂಡಿದ್ರೆ 1 ಎಕರೆಗೆ 500 ರೂಪಾಯಿರಂತೆ, ಮ್ಯಾಕ್ಸಿಮಮ್ 500 ರೂಪಾಯಿರಂತೆ ಪರ್ ಎಕರೆಗೆ ಅಸೆಸ್ಮೆಂಟ್ ಮಾಡಿಕೊಂಡು ಆತನಿಂದ ಫೈನನ್ನು ಪಡ್ಕೊಳ್ಬೇಕು. ಒಂದು ವೇಳೆ ಆತ ಬೇರೆ ಪರ್ಪೋಸ್ಗೆ ಬಳಸ್ತಾ ಇದ್ದರೆ ಆ ಒಂದು ಜಮೀನಿಗೆ ಪರ್ ಇಯರ್ ಮ್ಯಾಕ್ಸಿಮಮ್ 1000 ರೂಪೀಸ್ನಂತೆ ಅಸೆಸ್ ಮಾಡಿಕೊಂಡು ಆತನಿಂದ ಫೈನ್ ಪಡೆದುಕೊಳ್ಳುವಂಥ ಅಧಿಕಾರವನ್ನು ಡೆಪ್ಯೂಟಿ ಕಮಿಷನರ್ ಅವರು ಹೊಂದಿರ್ತಾರೆ. ಎಷ್ಟು ವರ್ಷ ಎಷ್ಟು ಜಮೀನು ಆತ ಅಕ್ಯುಪೈ ಮಾಡ್ಕೊಂಡಿದ್ದಾನೆ ಅದರ ಅಸೆಸ್ಮೆಂಟನ್ನು ಮಾಡಬೇಕಾಗತ್ತೆ. ಡೆಪ್ಯೂಟಿ ಕಮಿಷನರ್ ಅವರು ಆ ವ್ಯಕ್ತಿಯನ್ನು ಆ ಒಂದು ಲ್ಯಾಂಡ್ನಿಂದ ಸಮ್ಮರಿ ರೀತಿಯಲ್ಲಿ ಎವಿಕ್ಟ್ ಮಾಡಬಹುದು. ಆತನಿಗೆ ರಿಟರ್ನ್ ನೋಟಿಸನ್ನು ಕೊಡಲಾಗುತ್ತೆ. ಆತ ರಿಟರ್ನ್ ನೋಟಿಸ್ಗೆ ರಿಯಾಕ್ಟ್ ಮಾಡದೆ ಹೋದಾಗ ಡೆಪ್ಯೂಟಿ ಕಮಿಷನರ್ ಅವರು ಆತನನ್ನ ಹೊರಗಡೆ ಹಾಕಬಹುದು. ಅಲ್ಲಿರುವಂತಹ ಜಮೀನುಗಳನ್ನು, ಅಲ್ಲಿರುವಂತಹ ಟ್ರೀಗಳನ್ನ ಮತ್ತು ಆ ಜಮೀನಿನ ಮೇಲಿರುವಂತಹ ಬಿಲ್ಡಿಂಗ್ಗಳನ್ನ ಅವರು ಕಬ್ಜೆಗೆ ತೆಗೆದುಕೊಳ್ಳಬಹುದು. ಆ ಫೋರ್ಫಿಷರ್ಗೆ ಸಂಬಂಧಪಟ್ಟಂತ ಅಡ್ಜುಡಿಕೇಶನ್ ಅನ್ನು ಡೆಪ್ಯೂಟಿ ಕಮಿಷನರ್ ಅವರೇ ಮಾಡಬೇಕಾಗತ್ತೆ. ಆ ಒಂದು ಪ್ರಾಪರ್ಟಿಯನ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೋ ಆ ಖರ್ಚನ್ನು ಕೂಡ ಆ ವ್ಯಕ್ತಿಯೇ ಕೊಡಬೇಕಾಗತ್ತೆ. ಅದನ್ನು ಕೂಡ ಲ್ಯಾಂಡ್ ರೆವಿನ್ಯೂನ ಜೊತೆ ಅರಿಯರ್ನ ರೀತಿಯಲ್ಲಿ ಪಡೆದುಕೊಳ್ಳಲಾಗತ್ತೆ.